ಅಗ್ರಹಾರ ಜೈಲಲ್ಲಿ ದರ್ಶನ್ ಈಗಾಗಲೇ ತಮ್ಮ ಸಂಗಡಿಗರ ಜೊತೆಗೆ ಇರೋದನ್ನ ನಾವು ಹೇಳ್ತಾ ಇದ್ವಿ. ಓಕೆ, ಒಂದು ಅಪ್ಡೇಟ್ ಇದೆ. ತುಮಕೂರು ಜೈಲಿಗೆ ದರ್ಶನ್ ಗ್ಯಾಂಗ್ನ 4 ಶಿಫ್ಟ್ ಮಾಡೋದಕ್ಕೆ ಮುಂದಾಗಲಾಗಿದೆ. 4 ಕೋರ್ಟ್ ಪ್ರತ್ಯೇಕಿಸಿ ತೀರ್ಪನ್ನ ಕೊಟ್ಟಿದೆ, ಅಂದ್ರೆ ಆದೇಶವನ್ನ ಕೊಟ್ಟಿದೆ ಅನ್ನೋದು ಗೊತ್ತಾಗ್ತಾ ಇದೆ. 4 ಜನ ತುಮಕೂರು ಜೈಲಿಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಈ ಮನವಿಯನ್ನ ಮಾಡಿಕೊಂಡಿದ್ದು ಶನಿವಾರ SPP ಅವರು ಎಲ್ಲರನ್ನ ಕೂಡ ಒಟ್ಟಾಗಿ ಒಂದೇ ಜೈಲಿನಲ್ಲಿ ಇರಿಸೋದು ಭದ್ರತೆಯ ದೃಷ್ಟಿಯಿಂದ ಕೂಡ ಸೇಫ್ ಅಲ್ಲ ಅಂತ ಹೇಳಿ ಯಾರ್ಯಾರು ಡೀಟೇಲ್ಸ್ ನೋಡ್ತಾ ಇದ್ದೀರಾ. ರವಿಶಂಕರ್ ಹಾಗೂ ಆ ಬಾಡಿ ಡಿಸ್ಪೋಸ್ ಮಾಡಿದಂತಹ ಆರೋಪ ಇರುವಂತಹ ಕಾರ್ತಿಕ್, ಕೇಶವ್, ನಿಖಿಲ್, ಈ 4 ಜನರನ್ನ ಕೂಡ ತುಮಕೂರು ಜೈಲಿಗೆ, ಈ ಪರಪ್ಪನಾಗ್ರಹಾರ ಜೈಲಿಂದ, ಸೆಂಟ್ರಲ್ ಜೈಲಿಂದ ನೇರವಾಗಿ ತುಮಕೂರು ಜೈಲಿಗೆ ಶಿಫ್ಟ್ ಮಾಡಿಸೋ ಕೆಲಸವನ್ನ ಈಗ ಮಾಡಲಾಗುತ್ತೆ. ಕೋರ್ಟ್ SPP ಅವರ ವಾದವನ್ನ ಮಾನ್ಯ ಮಾಡಿದೆ. ರವಿಶಂಕರ್, ಕಾರ್ತಿಕ್, ಕೇಶವ್ ಹಾಗೂ ನಿಖಿಲ್ನನ್ನ ಸ್ಥಳಾಂತರಗೊಳಿಸಲಾಗ್ತಾ ಇದೆ ಅನ್ನೋದರ ಮಾಹಿತಿ ಕೂಡ ಈ ಮೂಲಕ ಲಭ್ಯ ಆಗ್ತಾ ಇದೆ. 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಕೊಡಲಾಗಿತ್ತು ದರ್ಶನ್ ಹಾಗೂ ಸಂಗಡಿಗರನ್ನ. ಇದರಲ್ಲಿ ಎಲ್ಲರನ್ನ ಕೂಡ ಒಂದೇ ಸೆಲ್ನಲ್ಲಿ ಅಥವಾ ಒಂದೇ ಜೈಲಿನಲ್ಲಿ ಇರಿಸೋದು ಭದ್ರತೆ ದೃಷ್ಟಿಯಿಂದ ಕೂಡ ಸೇಫ್ ಅಲ್ಲ, ಸಹ್ಯ ಅಲ್ಲ. ಅದ್ರ ಜೊತೆಗೆ ಸಾಕ್ಷಿ ನಾಶ ಹಾಗೂ ಈ ಪ್ರಕರಣದಿಂದ ಆಚೆ ಬರೋದಕ್ಕೆ ಇನ್ನಷ್ಟು ಒಳಸಂಚನ್ನ ಸಮಾನ ಮನಸ್ಕ ಕ್ರಿಮಿನಲ್ಗಳು ಮಾಡೋ ಸಾಧ್ಯತೆ ಇದೆ ಅಂತ ಹೇಳಿ ತುಮಕೂರು ಜೈಲಿಗೆ ಶಿಫ್ಟ್ ಮಾಡಿಸೋದಕ್ಕೆ ಕೋರ್ಟ್ ಅನುಮತಿ ಕೊಡಬೇಕು ಅಂತ ಹೇಳಿ SPP ಅವರು ಶನಿವಾರ ವಾದವನ್ನ ಮಂಡಿಸಿದ್ರು. ಸೋಮವಾರಕ್ಕೆ ಅರ್ಜಿ ಮುಂದೂಡಿಕೆ ಆಗಿತ್ತು. ಸೊ ಈಗ ಕೋರ್ಟ್ ತನ್ನ ಆದೇಶವನ್ನ ಕೊಟ್ಟಿದೆ. ಅದರಲ್ಲಿ 4 ತುಮಕೂರು ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಸಮ್ಮತಿಯನ್ನ ಸೂಚಿಸಿದೆ. ರವಿಶಂಕರ್, ಕಾರ್ತಿಕ್, ಕೇಶವ್ ಹಾಗೂ ನಿಖಿಲ್, ಇಷ್ಟು ಜನ ಅಕ್ಯೂಸ್ಗಳು ಬಾಡಿ ಡಿಸ್ಪೋಸ್ ಮಾಡೋದಕ್ಕೆ ಯಾರೆಲ್ಲ ಸಾಥ್ ಕೊಟ್ಟಿದ್ರು ಅಷ್ಟೂ ಜನ ಆರೋಪಿಗಳು ತುಮಕೂರು ಜೈಲಿಗೆ ಸ್ಥಳಾಂತರಗೊಳ್ತಾ ಇದ್ದಾರೆ. ಬಿಕಾಸ್ ಈಗಾಗಲೇ ತನಿಖೆ ಬಹಳ ರೈಟ್ ಟ್ರ್ಯಾಕ್ ನಲ್ಲಿದೆ. ಒಂದು ವೇಳೆ ಆರೋಪಿಗಳು ಎಲ್ಲರೂ ಒಟ್ಟಾಗಿ ಸೇರಿದ್ರೆ ಮತ್ತಷ್ಟು ಪ್ರಕರಣವನ್ನ ದಿಕ್ಕು ತಪ್ಪಿಸೋ ಸಾಧ್ಯತೆ ಇದೆ ಅನ್ನೋದು ಪೊಲೀಸರ ಆತಂಕ ಆಗಿತ್ತು.